ಜೆಡಿಎಸ್ನ ದೋಸ್ತಿಗೆ ಹಾಸನ ಮಂಡ್ಯದಲ್ಲಿ ಬಿಜೆಪಿಯ ರೆಬಲ್ ಬಿಸಿ ಜೋರಾಗ್ತಾ ಇದೆ. ಹಾಸನ ಮತ್ತು ಮಂಡ್ಯ ಎರಡೂ ಕಡೆ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಜೆಡಿಎಸ್ ದೋಸ್ತಿಗೆ ಹಾಸನ ಮಂಡ್ಯದಲ್ಲಿ ಬಿಜೆಪಿಯ ರೆಬಲ್ ಬಿಸಿ ತಟ್ಟುತ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜೆಡಿಎಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಪ್ರೀತಮ್ ಗೌಡ ಮತ್ತು ನಾರಾಯಣಗೌಡ. ಲೋಕಲ್ ಲೀಡರ್ಗಳ ಸಿಟ್ಟು, ರಾಜ್ಯ ಮುಂಚೂಣಿ ನಾಯಕರು ಮಾತೇ ಆಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಲೋಕಲ್ ರೆಬಲ್ಗೆ ಹೈಕಮಾಂಡ್ ಪರಿಹಾರ ಸೂತ್ರ ಹಾಗಾದರೆ ಏನು? ಕಾರ್ಯಕರ್ತರ ಅಪೇಕ್ಷೆಯ ವಿರುದ್ಧ ಬಿಜೆಪಿ ನಿರ್ಣಯ ಆದರೆ ಜೆಡಿಎಸ್ಗೆ ಒಳೇಟು. ಒಂದು ವೇಳೆ ಕಾರ್ಯಕರ್ತರ ನಿರ್ಣಯದ ವಿರುದ್ಧ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ಹಾಸನ ಮತ್ತು ಮಂಡ್ಯದಲ್ಲಿ ಜೆಡಿಎಸ್ಗೆ ಒಳೇಟು ಬೀಳುತ್ತಾ? ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡಲಿಲ್ಲ ಅಂತ ಸೈಲೆಂಟ್ ಆಗಿಬಿಟ್ರೆ ಅವರೆಲ್ಲ, ಚುನಾವಣೆಯಲ್ಲಿ ಕೆಲಸನೇ ಮಾಡದೆ ಹೋಗ್ಬಿಟ್ರೆ. ಇದೇ 2019ರಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ನಿಂದ ಸಿಕ್ಕಿದ್ದು, ಬಿಜೆಪಿಯಿಂದನೂ ಅದೇ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಶುರುವಾಗ್ತಾ ಇದೆ. ಪ್ರೀತಮ್ ಗೌಡ ಅವರು ಹಾಸನ ನಮಗೇ ಬೇಕು ಅಂತಾರೆ, ನಾರಾಯಣಗೌಡ ಮಂಡ್ಯ ನಮಗೇ ಬೇಕು ಅಂತಾರೆ. ನಮಗೆ ಬೇಕು ಅಂದರೆ ಬಿಜೆಪಿಗೆ ಬೇಕು. ಎರಡೂ ಜಿಲ್ಲೆಗಳಲ್ಲಿ ಪಕ್ಷ ಬೆಳೀತಾ ಇದೆ, ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಇವರಿಬ್ಬರು. ಜೆಡಿಎಸ್ ಕಣ್ಣಿಟ್ಟ ಕ್ಷೇತ್ರಗಳನ್ನು ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿಯ ಲೋಕಲ್ ಲೀಡರ್ಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಹಾಸನ ಕ್ಷೇತ್ರವನ್ನು ಬಿಜೆಪಿಯಲ್ಲೇ ಉಳಿಸ್ಕೊಳ್ಬೇಕು ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ, ಮಂಡ್ಯವನ್ನು ಬಿಜೆಪಿನೇ ಉಳಿಸ್ಕೋಬೇಕು ಅಂತ ಮಾಜಿ ಸಚಿವ ನಾರಾಯಣಗೌಡರು ಆಗ್ರಹ ಮಾಡಿದ್ದಾರೆ. ಎರಡು ಕಡೆ ಬಿಜೆಪಿ ಪಕ್ಷ ಸಂಘಟನೆ ಬಲವಾಗಿದೆ, ಹಾಗಾಗಿ ಪಕ್ಷದಿಂದನೇ ಅಭ್ಯರ್ಥಿ ಹಾಕಬೇಕು ಅಂತ ಒತ್ತಡ. ಸೀಟು ಹಂಚಿಕೆ ಅಂತಿಮವಾಗುವ ಮುನ್ನವೇ ಬಿಜೆಪಿಗೆ ತಲೆನೋವಾಗಿದೆ ಲೋಕಲ್ ವಿರೋಧ. ಹೈಕಮಾಂಡ್ ಮರುಪ್ರವೇಶಕ್ಕೆ ಎದುರು ನೋಡ್ತಾ ಇದ್ದಾರೆ. ಮಧ್ಯಪ್ರವೇಶಕ್ಕೆ ರಾಜ್ಯ ಬಿಜೆಪಿಯ ಮುಂಚೂಣಿ ನಾಯಕರು ಯಾರೂ ಮಾತನಾಡಿಲ್ಲ. ಇಲ್ಲಿ ವೆರಿ ಸಿಂಪಲ್ ಲಾಜಿಕ್ ಇದೆ. ಏನಂದರೆ, ಈ ಬಾರಿ ಹಾಸನ ಜಿಲ್ಲೆಯಲ್ಲಿ 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ವಿಧಾನಸಭೆ ಬೇಲೂರು ಮತ್ತು ಸಕಲೇಶ್ಪುರ. ಪ್ರೀತಮ್ ಗೌಡರು ಸೋತಿದ್ರು, 2 ಕಡೆ ಗೆದ್ದಿದೆ. ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಗೆದ್ದಿರೋದು ಒಂದೇ, ಆದರೆ ಬಿಜೆಪಿ ಪ್ರಬಲ ಪೈಪೋಟಿ ಕೊಟ್ಟಿದೆ. ಹಾಗಾಗಿ ಇದೆರಡನ್ನೂ ಕಳ್ಕೊಳ್ಳೋದು ಬೇಡ ಅಂತ ಇವರ ಒತ್ತಾಯ. ಒಂದು ವೇಳೆ ಆ ಥರ ಏನಾದರೂ ಹಾಸನದಿಂದ ಪ್ರೀತಮ್ ಗೌಡಗೆ ಟಿಕೆಟ್ ಸಿಗ್ಬೋದು, ಮಂಡ್ಯದಿಂದ ಸುಮಲತಾ ಅಥವಾ ನಾರಾಯಣಗೌಡರಿಗೆ ಸಿಗ್ಬೋದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಪ್ರೀತಮ್ ಗೌಡ ಮತ್ತು ನಾರಾಯಣಗೌಡ ತಮ್ಮ ತಮ್ಮ ಮನಸ್ಸಿನ ಅಭಿಲಾಷೆಯನ್ನು ಹೇಳ್ಕೊಂಡಿದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರ ಆಸೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಮಾತುಕತೆ ಆಗೋದು, ಕ್ಷೇತ್ರ ಫೈನಲ್ ಆಗೋದು ಎಲ್ಲವೂ ಕೂಡ ದೆಹಲಿಯಲ್ಲಿ, ಅದು ಹೈಕಮಾಂಡ್ ನೇತೃತ್ವದಲ್ಲಿ, ದೇವೇಗೌಡರು ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ. ಹಾಗಾಗಿ ಈಗಿಂದಲೇ ಇವರು ರೆಬಲ್ ಆಗಿರ್ತಕ್ಕಂಥದ್ದಕ್ಕೆ ಏನು ಕಾರಣ? ಇವರ ಮಾತಿಗೆ ಏನಾದರೂ ಪಕ್ಷದಲ್ಲಿ ಮನ್ನಣೆ ಸಿಗುತ್ತಾ ಅಂತ? ಅರವಿಂದ್, JDS NDA ಭಾಗ ಆದಾಗಿನಿಂದಲೂ ಕೂಡ ಪ್ರೀತಮ್ ಗೌಡ ಅವರು ರೆಬೆಲ್ ಆಗಿದ್ದಾರೆ. ಅಂದರೆ ಹಾಸನ ಅವ್ರಿಗೆ ಬಿಟ್ಕೊಡೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಹಾಸನ ಕಾರ್ಯಕರ್ತರ ಅಪೇಕ್ಷೆ ಬಿಜೆಪಿಗೆ ಈ ಕ್ಷೇತ್ರ ಉಳಿಸ್ಕೋಬೇಕು ಅನ್ನುವಂಥದ್ದಾಗಿದೆ ಅನ್ನುವಂಥದ್ದು ಆವಾಗವಾಗ ಮಾತಾಡ್ತಾನೆ ಇದ್ದಾರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ನಿನ್ನೆ ಪಾಂಡವಪುರದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆದಾಗಲೂ ಕೂಡ, ಮಂಡ್ಯ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಪ್ರೀತಮ್ ಗೌಡ ಪಾಲ್ಗೊಂಡು ಮಂಡ್ಯವನ್ನು ಕೂಡ ಬಿಟ್ಕೊಡೋದಿಲ್ಲ, ಹಾಸನವನ್ನು ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಕಾರ್ಯಕರ್ತರು ಏನು ಹೇಳ್ತಾರೆ, ಕಾರ್ಯಕರ್ತರ ಬೇಡಿಕೆಗೆ ನೀವು ಮಣೆ ಹಾಕಿ ಆದ್ಯತೆ ಕೊಡಿ ಅನ್ನುವಂತಹ ಸಂದೇಶ ರವಾನೆ ಮಾಡಿದ್ದಾರೆ. ಅದರಂತೆ ನಾರಾಯಣಗೌಡ ಅವರು ಕೂಡ ಇತ್ತೀಚೆಗೆ ಸುಮಲತಾ ಅವರ ನಿವಾಸದಲ್ಲೂ ಕೂಡ ಸಭೆ ಮಾಡಿದಾಗ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು, ನಾವೆಲ್ಲ ಲೋಕಲ್ ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಸಪೋರ್ಟ್ ಆಗಿದ್ದೀವಿ, ಹೈಕಮಾಂಡ್ ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ನೆನ್ನೆಯೂ ಕೂಡ ಅವರು ಕೂಡ ಮಂಡ್ಯ ಹಾಸನ ಎರಡೂ ಕೂಡ ಬಿಜೆಪಿಗೆ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ನಾಯಕರ ಹೇಳಿಕೆಗಳು ಹೀಗೆ ಮುಂದುವರಿತರ ಹಿನ್ನೆಲೆಯಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಸೈಲೆಂಟ್ ಆಗಿರುವಂಥದ್ದು. ಯಾಕೆಂದರೆ ಹೈಕಮಾಂಡಿನ ಇನ್ನೂ ಯಾವುದೇ ಸ್ಪಷ್ಟತೆ ಬಂದಿಲ್ಲ, ಯಾವುದೇ ಸಂದೇಶ ಬಂದಿಲ್ಲ ಯಾವ ಕ್ಷೇತ್ರ ಯಾರಿಗೆ ಬಿಟ್ಕೊಡ್ಬೇಕು ಅಂತ. ಆದರೆ JDSನವರು ಹಾಸನ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಅಥವಾ ಕೋಲಾರದ ಮೇಲೆ ಬಹಳ ಆಸಕ್ತಿಯಿಂದ ಇದ್ದಾರೆ.
4 ಕ್ಷೇತ್ರಗಳಲ್ಲೂ ಕೂಡ JDS ಕಾರ್ಯಚಟುವಟಿಕೆ ತೀವ್ರಗೊಂಡಿದೆ. ಆ ಹಿನ್ನೆಲೆಯಲ್ಲೇ ಲೋಕಲ್ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಯಾವುದೇ ಸಂದೇಶವನ್ನು ಕೂಡ ಕೊಟ್ಟಿಲ್ಲ, ಯಾವುದೇ ಖಡಕ್ ಅವ್ರಿಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಮಾತಾಡ್ಕೊಂಡು ಹೋಗ್ತಿದ್ದಾರೆ. JDSನವರು ಕೂಡ ಮೌನವಾಗಿದ್ದಾರೆ. ಆದರೆ JDSನವ್ರಿಗೆ ಒಂದು ಆತಂಕ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಇವರೆಲ್ಲರೂ ಕೂಡ ಭದ್ರಾಗಿರಲೇಬೇಕು, ಹಾಸನ ಮಂಡ್ಯ ನಮಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ. ಆದರೆ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಒಳೆಟು ಕೊಡ್ಬೋದಾ, ಅವಾಗ ನಮ್ಮ ಅಭ್ಯರ್ಥಿಗೆ ಆತಂಕ ಎದುರಾಗಬಹುದಾ ಗೆಲ್ಲುವ ನಿಟ್ಟಿನಲ್ಲಿ ಅನ್ನುವಂಥ ಒಂದು ಆತಂಕ ಇದೆ. ಈ ವಾರದಲ್ಲಿ HDK ಅವರು ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ ದೆಹಲಿನಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ ಏನು ರೆಬೆಲ್ ಇದ್ದಾರೆ ಬಿಜೆಪಿ ನಾಯಕರು ಕೆಲವರು ಅವ್ರಿಗೆ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಹೈಕಮಾಂಡ್ ಅವರು ಎಷ್ಟು ಮಟ್ಟಿಗೆ ಕೇಳ್ತಾರೆ ಗೊತ್ತಿಲ್ಲ. ಆದರೆ ಈ ನಾಯಕರು ಮಾತ್ರ ನಾವು ಸುತಾರಾಮ್ ಬಿಟ್ಕೊಡೋದಿಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಡೆ ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.